ಇಂಡಿಯಾ 2002ರಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಇತ್ತು, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ಏನೋ ಒಂದು ವಿಶೇಷ ಅಂದ್ರೆ ಕಿವಿಯಿಂದ ಕಾರ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮೇಡಮ್ ಅವರೇ. ನಾನು ಜಯನಗರದಲ್ಲಿ ಉಳ್ಕೊಂಡಿದ್ದೆ. ಜಯನಗರ ನೆನ್ಕೊಳ್ಳೇಬೇಕು, ಯಾಕೆಂದರೆ ಜಯನಗರ ನನಗೆ ಅನ್ನ ಕೊಟ್ಟಂಥ ಜಾಗ. ಇವತ್ತು ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಇವತ್ತು ನಮ್ಮ MLA ನಮಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥ ಅವರು MLA ನನಗೆ ತುಂಬ ಸಹಾಯಕಾರ ಮಾಡಿದ್ರು. ಜಯನಗರ ಅನ್ನ ಕೊಡ್ತು. ಅಲ್ಲಿಂದ ನಾನು ಹೊರಗೆ ಕಿವಿಯಿಂದ ಕಾರ್ನ 2002ರಲ್ಲಿ ವರ್ಲ್ಡ್ ಕಪ್ ವಿನ್ ಆದರೆ, ಅವತ್ತು ಇಂಡಿಯಾ ವಿನ್ ಆಗಲಿಲ್ಲ. ಅವತ್ತು ಕಿವಿಯಿಂದ ಕಾರ್ ಎಳೆದೆ. ಅದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮ ಮಿತ್ರರು ನನಗೆ ಸಹಕಾರ ಕೊಟ್ಟು ಪಬ್ಲಿಸಿಟಿ ಮಾಡಿದ್ರು ಮೇಡಮ್. ಓಕೆ, ಈ ಗ್ರಾಮೀಣ ಭಾಗದಿಂದ ಬಂದು ಗಿನ್ನೆಸ್ ದಾಖಲೆವರೆಗೂ ತಲುಪೋದಕ್ಕೆ ನಿಮಗೆ ಸ್ಫೂರ್ತಿ ನಿಮ್ಮ ಅಣ್ಣ ಅಂತ ಹೇಳಿ? ನಮ್ಮಣ್ಣ ಮೇಡಮ್. ಓಕೆ, ಅದೇ ರೀತಿಯಾಗಿ ನೋಡಿ, ಇಷ್ಟು ಸಾಧನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಅವಾರ್ಡ್ಗಳನ್ನು ತೆಗೆದುಕೊಂಡಿದ್ದೀರಿ? ಯಾವ್ಯಾವ ಅವಾರ್ಡ್ಗಳು ನಿಮ್ಮ ಮುಡಿಗೇರಿದೆ ಅಂತ ಹೇಳಿ? ಮೇಡಮ್, ನನಗೆ 2001ರಲ್ಲಿ ನನಗೆ 2004ರಲ್ಲಿ ಧರ್ಮಸಿಂಗ್ ಸರ್ಕಾರ ಅಂಬೇಡ್ಕರ್ ಅವಾರ್ಡ್ ಕೊಡ್ತು. ಅಂಬೇಡ್ಕರ್ ಅವಾರ್ಡು, ನೇತಾಜಿ ಸುಭಾಷ್ ಚಂದ್ರ ಬೋಸ್. ಈಗ 2024ರಲ್ಲಿ ನನಗೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ 102 ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೆ ಮೇಡಮ್. ಓಕೆ, ರೈಟ್, ಸೂಪರ್. ಮತ್ತು ನಮ್ಮ ಕಡೆಯಿಂದನೂ ಕೂಡ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಜಗತ್ತಿನಲ್ಲಿ ಎಷ್ಟೋ ಕ್ರೀಡೆಗಳು ಇದ್ದಾವೆ, ಎಷ್ಟೋ ಸಾಹಸಗಳನ್ನು ಕೂಡ ಮಾಡಿರೋರು ಇದ್ದಾರೆ. ಬಟ್ ಆದರೆ ನೀವು ಹಲ್ಲಿನಿಂದಲೇ ಸಾಹಸ ಮಾಡಬೇಕು ಮತ್ತು ತೆಂಗಿನಕಾಯಿನ ಸುಲಿಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ ಹೇಳಿ? ನೀವು ಹೇಳಿದ್ರಿ SSLC ನನ್ನದು ಫೇಲ್ ಆಯಿತು, ಸೊ ಹಾಗಾಗಿ ಈ ಒಂದು ನಾನು ಆಯ್ಕೆ ಮಾಡ್ಕೋಬೇಕಾಯ್ತು ಅಂತ. ಬಟ್ ಆದರೆ ಆಯ್ಕೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಕೂಡ ನಿಮ್ಮ ಮುಂದೆ ಇತ್ತು. ಬಟ್ ಈ ಒಂದು ತೆಂಗಿನಕಾಯಿ ಸುಲಿಬೇಕು ಅನ್ನುವಂತಹ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ? ಯಾಕೆ ಮೇಡಮ್, ಇದು ಇನ್ವೆಸ್ಟ್ ಇಲ್ದಂತಹ ಕೆಲಸ. ಬೇರೆದೆಲ್ಲ ಆಗಿದ್ರೆ ಅಲ್ಲಿ ಹೋಗ್ಬೇಕು. ನಾವು ಬಡ ಕುಟುಂಬದರಾಗಿರೋದ್ರಲ್ಲ, ಊಟಕ್ಕೆ ಭಾಳ ಕಷ್ಟ. ನಾವು 5 ಜನ ತಮ್ಮಂದಿರು ಇವತ್ತು ದೊಡ್ಡ ಹುದ್ದೆಲಿದ್ದೀರಿ. ನಂಗೆ ತುಂಬ ನಮ್ಮ ಅಣ್ಣರೆಲ್ಲ ನನಗೆ ಪ್ರೇರಣೆ ಮಾಡಿ ಆಗಿದ್ದಾರೆ. ಮತ್ತು ಇವತ್ತು ನಾನೇನಾದರೂ ಬೆಳಿಬೇಕು ಅಂತಂದರೆ ಮೇಡಮ್, ನನಗೆ ನನ್ನ ಸ್ನೇಹಿತರುಗಳು ಇವತ್ತೇನಾರ ನಾನು ರಾಜನ್ ಥರ ಇವತ್ತು ಸೂಟ್ ಹಾಕೊಂಡು ಕೊಡ್ತಿದ್ದೆ ಅಂತಂದರೆ, ನಾನು 30 ವರ್ಷದಿಂದ ಎಲ್ಲೂ ಒಂದು ಕೆಲಸಕ್ಕೆ ಹೋಗಿಲ್ಲ. ನಾನು ರಾಜನ್ ಥರ ಇವತ್ತು ನಾನು ಹೇಳ್ಬೇಕಂದ್ರೆ, ನನ್ನ ಸ್ನೇಹಿತರು ನನಗೆ ಸಹಾಯ ಮಾಡಿದಂಥ ನನ್ನ ಸ್ನೇಹಿತರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ನಾನು ಭಾಳ ದೊಡ್ಡ ದೊಡ್ಡ ಸ್ನೇಹಿತರುಗಳು ಇಟ್ಕೊಂಡಿದ್ದೀನಿ, ಹಾಗಾಗಿ ಸ್ನೇಹಿತರುಗಳು ಇಟ್ಕೊಂಡಿದ್ದೀನಿ ಮೇಡಮ್. ಓಕೆ, ನೋಡಿ, ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಹಲ್ಲಿನಿಂದ ಒಂದು ಸಣ್ಣ ನಾರು ತೆಗೆಯೋದು ಕೂಡ ಕಷ್ಟ. ಅದೇ ರೀತಿಯಾಗಿ ಮತ್ತು ಈಗೇನಾದರೂ ಈ ಚಿಕನ್ ಮಟನ್ ತಿಂದರೆ ಹಲ್ಲಲ್ಲಿ ಏನಾದರೂ ಉಳ್ಕೊಂಡ್ಬಿಟ್ರೆ ಅದನ್ನು ತೆಗಿಯೋಕ್ಕೆ ಕಷ್ಟಪಡ್ತಾರೆ ಎಷ್ಟೋ ಜನ. ಅಂಥದ್ರಲ್ಲಿ 80 kg ಅಕ್ಕಿ ಮೂಟೆ ಎತ್ತುವಂತಹ ಅಥವಾ ಈ ಮರ ಹತ್ತುವ ತಾಕತ್ ನಿಮ್ಗೆ ಹೇಗೆ ಬಂತು? ಇದಕ್ಕೆ ವಿಶೇಷತೆ ತರಬೇತಿ ಏನಾದರೂ ನೀವೇನಾದರೂ ಪಡ್ಕೊಂಡ್ರಾ ಅಥವಾ ಪ್ರಯತ್ನಗಳನ್ನು ಪಟ್ಟು ಈ ಒಂದು ಹಂತಕ್ಕೆ ಬಂದ್ರಾ ಅಂತ? ಹೌದು ಮೇಡಮ್. ಅಂತಂದರೆ ಇದು ಏನು ಮನ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಮೇಡಮ್. ನಾನು ತೆಂಗಿನಕಾಯಿನ ಪ್ರೀತಿ ಮಾಡಿದೆ, ತೆಂಗಿನಕಾಯಿನೂ ನನ್ನನ್ನು ಪ್ರೀತಿ ಮಾಡ್ತು. ಇವತ್ತು ನಾನು ರಾಜನ್ ಥರ ಇಡಬೇಕಂದ್ರೆ ತೆಂಗಿನಕಾಯಿ ಒಂದು, ಮತ್ತು ಕಿವಿಯಿಂದ ಕಾರ್ ಎಳೆದೆ, ಮತ್ತು ಸೈಕಲ್ನ ಅಲ್ಲಲ್ಲಿ ಕಚ್ಚಿ 40 ಅಡಿ ತೆಂಗಿನ ಮರ ಹತ್ತಿ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಮತ್ತು ಇನ್ನೊಂದು ಏನು ವಿಶೇಷ ಅಂತಂದರೆ, ಮೋಟ್ರ್ ಬೈಕ್ನ ಅರ್ಧ ಗಂಟೆಗಳ ಕಾಲ ಹ್ಯಾಂಡ್ಲೇ ಇಟ್ಕೊಳ್ಳಲ್ಲ. ಅದ್ರ ಮೇಲೆ ಸ್ನಾನ ಮಾಡೋದು, ಊಟ ಮಾಡೋದು, ಯೋಗ ಮಾಡೋದು ಅದೆಲ್ಲ ಮಾಡಿದೆ ಮೇಡಮ್. ಅದಾದ ನಂತರ ಒಬ್ಬ 275 ಸ್ಟ್ರಾನ ಒಂದೇ ಬಾರಿಗೆ ಬಾಯ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡಿದ. ಅದನ್ನು ನಾನು 300 ಸ್ಟ್ರಾ ಇಟ್ಕೊಂಡು ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡಿದೆ. ಇದೆಲ್ಲ ಒಂದೊಂದೇ ಮಾಡ್ಕೊಂಡ್ಬಿಟ್ಟು ನನಗೆ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ 2015ರಲ್ಲಿ ಇದರಲ್ಲಿ ಝೀ ತೆಲುಗವರು ಒಂದು ಕಾರ್ಯಕ್ರಮ ಹೈದರಾಬಾದಲ್ಲಿ ಸೆಲೆಬ್ರಿಟಿ ಇಂಡಿಯಾ ಗಾಟ್ ಸೆಲೆಬ್ರಿಟಿ ಅಂತ ಒಂದು ಕಾರ್ಯಕ್ರಮ ಆಯಿತು. ಅಲ್ಲಿಗೆ ಹೋಗಿ ನಾನು 42 ಸೆಕೆಂಡ್ಗೆ 3 ತೆಂಗಿನಕಾಯಿ ಸುಲಿದು ಗಿನ್ನಿಸ್ ರೆಕಾರ್ಡ್ ಬಂತು. ಅಲ್ಲಿ ಗಿನ್ನಿಸ್ ರೆಕಾರ್ಡ್ ಕೊಟ್ಟಾಗ ತುಂಬಾ ಖುಷಿ ಆಯಿತು ಮೇಡಮ್. ಮತ್ತು ನಾನು ಸೋನಿ ಟಿವಿಯಲ್ಲಿ ಎಂಟರ್ಟೈನ್ಮೆಂಟ್ ಕುಚ್ ಬಿ ಕರೆಗೆ ಅಂತ ಮಾಡಿದೆ ಮೇಡಮ್. ನನಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಯಾವ ಭಾಷೆನೂ ಬರಲ್ಲ, ಬರೀ ಒಂದು ಕನ್ನಡ ಅಷ್ಟೇ. ಅವತ್ತು ನನಗೆ ಇಂಡಿಯಾ ಗಾಟ್ ಟಾಲೆಂಟಲ್ಲಿ ನಾನು ವಿನ್ ಆಗಿ ಬಂದೆ. ಅವತ್ತು ತುಂಬಾ ಖುಷಿ ಆಯ್ತು ಮೇಡಮ್. ಹೆಂಗಾಯ್ತು ಕನ್ನಡ ಭಾಷೆ ಇಡೀ ಇಂಡಿಯಾಗೆ ಗೊತ್ತು ಅಂತ. ಇದೆಲ್ಲ ಪ್ರೇರಣೆ ರಾಜ್ಕುಮಾರ್ ಅವರು, ದೇವೇಗೌಡರು, ಇತ್ತೀಚೆಗೆ ಎಲ್ಲರೂ ಭೇಟಿ ಮಾಡಿದ್ರು. ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಎಷ್ಟು ಸ್ಟಾರ್ಗಳಿದೆ ಎಲ್ಲ ಭೇಟಿ ಮಾಡಿದ್ದೀನಿ. ಗೌತಮ್ ಅವರೇ, ನೀವು ಮೊದಲ ಬಾರಿಗೆ ಒಂದು ತೆಂಗಿನಕಾಯಿ ಸುಲಿಯುವಂತಹ ಸಂದರ್ಭದಲ್ಲಿ ಆ ಅನುಭವ ಹೇಗಿತ್ತು? ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ. ಅಲ್ಲಲ್ಲಿ ರಕ್ತ ಬಂದಿರಬಹುದು,
ಅಥವಾ ಅಲ್ಲೇನಾದ್ರೂ ಉದ್ರೋಗ್ಬಿಡುತ್ತೆ ಅನ್ನುವಂತಹ ಭಯ ಏನು ಅನಿಸ್ಲಿಲ್ವಾ ನಿಮಗೆ? ಏನಂದ್ರೆ ವಿಶೇಷ ಮೇಡಮ್ ಅವರೇ, ನಮಗೆ ಹೊಟ್ಟೆ ಪಾಡಿಗೋಸ್ಕರ ಕೂಲಿ ದುಡ್ಡು ಇರಲಿಲ್ವಲ್ಲ, ಸಾಕಮ್ಮ ಅಂತ ಅಂದ್ಬಿಟ್ಟು ನಮ್ಮೂರಲ್ಲಿ ಆಶ್ರಮ ಅಂತ ಅವ್ರು ಬಡವರು ಕೆರೆಯಲ್ಲೆಲ್ಲ ಸೌತೆಕಾಯಿ ಬೆಳಿತಿದ್ರು. ಆ ಸೌತೆಕಾಯಿ ಅವಳು ಈ ಕೊಡಬೇಕು ಅಂದರೆ ನಾನೇನಾರು ಒಂದು ಆಪ್ಷನ್ ಕೊಡಬೇಕಾಗಿತ್ತು. ಅವಾಗ ಏನು ಮಾಡ್ತಿದ್ವಿ, ಆ ತೆಂಗಿನಕಾಯಿ ಬಿದ್ದರೆ ಕಲ್ಲಲ್ಲಿ ಕೆಚ್ಚಿ ಮಾಡ್ತಿದ್ವಿ. ಒಂದು ದಿವಸ ಏನಾಯಿತು, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದು ಒಂದು ಸ್ವಲ್ಪ ನಾರಿತ್ತಲ್ಲ ತೆಗೆದೆ, ಇದರಿಂದ ಏನೋ ಒಂದು ಆಗ್ಬೋದು ಅಂತ ಅಂದ್ಬಿಟ್ಟು ಹಂಗೆ ಪ್ರಾಕ್ಟೀಸ್ ಮಾಡ್ತೇನೆ. ಹಲ್ಲಲ್ಲಿ ರಕ್ತ ಬಂತ ಅವಾಗ? ಒಂದು ಸ್ವಲ್ಪ ರಕ್ತ ತುಟಿಯೆಲ್ಲ ಕಿತ್ತೋಗೋದು ಬಂತು ಮೇಡಮ್ ಅವರೇ. ಕಷ್ಟ, ಅಲ್ಲೆಲ್ಲಿ ತೆಂಗಿನಕಾಯಿ ಸುಲಿಯೋದು ಕಷ್ಟನೇ. ಬಟ್ ನಾನು ಪ್ರಾಕ್ಟೀಸ್ ಮಾಡಿದೆ ನನ್ನ ಸರ್ವಿಸಲ್ಲಿ. ಈಗ ಅವತ್ತು ಪ್ರಾರಂಭ ಮಾಡಿದ್ವಿ. ನನ್ನ ಸರ್ವಿಸಲ್ಲಿ ಇವತ್ತು ಒಂದು 8 ದೇಶ, 7 ರಾಜ್ಯದಲ್ಲಿ ಒಂದು 2,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಮಾಡಿದ್ದೀನಿ ಮೇಡಮ್. ನಾನೊಂದು 2-2.5 ಸಾವಿರ ತೆಂಗಿನಕಾಯಿನ ಹಲ್ಲಿಂದನೇ ಸುಲಿದಿದ್ದೀನಿ ಮೇಡಮ್. ಒಂದು 25 ವರ್ಷ 26 ವರ್ಷ ಜರ್ನಿಲಿ ಮೇಡಮ್. ಏನಿಲ್ಲ ಮೇಡಮ್. ಈಗ ನಿಮ್ಮ ಹಲ್ಲುಗಳ ಮತ್ತೆ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಏನಾದರೂ ಆಹಾರ ಪದ್ಧತಿಯನ್ನ ನೀವು ಅನುಸರಿಸ್ತೀರಾ, ಅಥವಾ ಈ ಹಲ್ಲಿಗೆ ಸಂಬಂಧಪಟ್ಟಂತೆ ಅಥವಾ ಬಾಯಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯಾಯಾಮಗಳನ್ನ ಮಾಡೋದುಂಟಾ ನೀವು? ಹೌದು ಮೇಡಮ್. ಯೋಗ, ಎಕ್ಸಸೈಸು ಇಷ್ಟೆಲ್ಲ ಫಿಟ್ನೆಸ್. ನನಗೆ ಈಗ 51 ವರ್ಷ ಆಗಿದೆ ಮೇಡಮ್. ಫಿಟ್ನೆಸ್ ಬೇಕಂತ ಅಂದ್ರೆ ಇವೆಲ್ಲ ಕಾಪಾಡ್ಕೊ, ಯೋಗ, ಎಕ್ಸಸೈಸ್ ಮಾಡ್ತೀನಿ. ಅಂದ್ರೆ ಈ ಬಾಯಿಗೆ ನೀವೇನಾದ್ರೂ ಮೇಡಮ್, ಬಾಯಿಗೆ 1 ಅವರ್ ಎಕ್ಸಸೈಸ್ ಮಾಡ್ತೀನಿ. ಬಾಯಿಗೆ ಒಂದು ಕಡ್ಡಿ, ಬೇವಿನ ಕಡ್ಡಿನ ಅಗಿಯಂಥದ್ದು ಒಂದು ಸುಮಾರು ಒಂದು 15 ವರ್ಷಗಳ ಕಾಲ ಈಗಲೂ ನಾನು ಬೇವಿನ ಕಡ್ಡಿಲೇ ಹಲ್ಲು ಇರ್ತೀನಿ. ಪೇಸ್ಟ್ ಎಲ್ಲೋ ಜಾಸ್ತಿ ಉಪಯೋಗಿಸಲ್ಲ. ಹಾಗಾಗಿ ಹಲ್ಲು ನಾನು ಈ ಚೆನ್ನಾಗಿರ್ಲಿಕ್ಕೆ ಇದೇ ಕಾರಣ ಮೇಡಮ್. ಓಕೆ, ನೀವು ಮೊದಲ ಬಾರಿ ಹಲ್ಲಿನಿಂದ ಸಾಹಸ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟು ಸವಾಲುಗಳನ್ನ ಹೆದರಿಸ್ತೀರಿ ಅಂತ ಹೇಳಿದ್ರಿ, ಮತ್ತು ನೋವು ಅಥವಾ ಭಯ ಏನಾದರೂ ಇತ್ತಾ? ಮತ್ತು ಮನೇಲಿ ಏನಾದರೂ ಹೇಳ್ತಾ ಇದ್ರಾ, ಈ ಏನೋ ನೀನು ಹಲ್ಲಿಂದ ಏನಾದರೂ ಈ ತೆಂಗಿನಕಾಯಿ ಸುಲಿಯಕ್ಕೆ ಹೋಗ್ತಿದ್ಯಾ, ನಿಗೇನು ತಲೆಗೆಲೆ ಕೆಟ್ಟಿದ್ಯಾ, ಹಲ್ಲು ನೋವಾಗುತ್ತೆ, ಉದ್ರೋಗ್ಬಿಡತ್ತೆ ಅಂತ ಏನಾದರೂ ಮನೆಯವ್ರು ಏನಾದರೂ ಹೇಳ್ತಾ ಇದ್ರಾ? ಅಥವಾ ನಿಮ್ಮ ಫ್ರೆಂಡ್ಸ್ಗಳನ್ನ ಮುಂದೆ ನಿಲ್ಲಿಸ್ಕೊಂಡು ನೀವು ಈ ರೀತಿಯಾಗಿ ಸಾಹಸ ಮಾಡಿದಾಗ ಫ್ರೆಂಡ್ಸ್ ಹೇಗೆ ನಿಮ್ಮನ್ನ ಚೇರ್ ಅಪ್ ಮಾಡ್ತಾ ಇದ್ರು ಅಂತ? ಇಲ್ಲ ಮೇಡಮ್, ಆ ಥರ ಏನು ಮನೇಲಿ ಏನಿಲ್ಲ. ಬಟ್ ಮನೆ ಇದಲ್ವಾ, ಒಂದು ಸ್ವಲ್ಪ ಬಡ ಪರಿಸ್ಥಿತಿ ಅಲ್ವಾ, ಅದೇನು ಕೇಳ್ತಿರ್ಲಿಲ್ಲ. ಫ್ರೆಂಡ್ ಎಲ್ಲ ಹೇಳ್ತಿದ್ರು, ಅಲ್ಲಿ ಮುರಿದೋಯ್ತು ಕಣ, ಮಾಡಬೇಡ ಅಂತ ಹೇಳ್ತಿದ್ರು. ಬಟ್ ಸ್ಟ್ರಗಲ್ ಏನಾರು ಮಾಡಬೇಕಲ್ಲ ಮೇಡಮ್. ಏನಾರ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಸ್ಟ್ರಗಲ್ ಮಾಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಕಷ್ಟಪಟ್ಟೆ ಮೇಲೆ ಬೆಳಿತಿರ್ತಾರೆ. ಬಟ್ ನಾನು ಇಷ್ಟಪಟ್ಟು ನಾನು ಮೇಲೆ ಬರೋಕ್ಕೆ ನಾನು ಸಾಧ್ಯ ಮಾಡಿದ್ದೀನಿ ಮೇಡಮ್. ಏನಿಲ್ಲ, ಆ ಥರ ಏನಿಲ್ಲ. ಪ್ರಾಕ್ಟೀಸ್ ಮಾಡಿದೆ. ಒಂದೊಂದು ಈಗ ಒಂದು 6 ದಾಖಲೆಗಳು ಮಾಡಿದ್ದೀನಿ ಮೇಡಮ್. ಒಂದೊಂದು ಮಾಡ್ಕೊಬಂದೆ. ಇವತ್ತು 26 ವರ್ಷದ ಜರ್ನಿಲಿ ಎಲ್ಲ ಸಾಧನೆಗಳನ್ನ ಮಾಡಿದ್ದೀನಿ. ನನಗಂತೂ ಹೆಮ್ಮೆ ಇದೆ. ಬಟ್ ತುಂಬ ಖುಷಿ ಇದೆ ಮೇಡಮ್. ಜೀವನ ತುಂಬ ಖುಷಿ ಇದೆ. ಎಲ್ಲರೂ ಭೇಟಿ ಮಾಡ್ತೀನಿ. ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಸಾನಿಯಾ ಮಿರ್ಜಾ, ಅಬ್ದುಲ್ ಕಲಾಂ, ವಿರಾಟ್ ಕೊಹ್ಲಿ, ಧವನ್, ಸೆಹ್ವಾಗ್, ಕ್ರಿಕೆಟ್ ಪ್ಲೇಯರ್ ಎಲ್ಲ ಮಾಡಿದ್ದೀನಿ. ಬಟ್ ಇಲ್ಲಿಂದ ರಾಜ್ಕುಮಾರ್, ವಿಷ್ಣುವರ್ಧನ್ ಅಂತ ನಿಮಗೆ ವಿಶೇಷ ಹೇಳ್ಬೇಕು ಮೇಡಮ್. ವಿಷ್ಣುವರ್ಧನ್ ನಾನು ಒಂದು 5 ವರ್ಷ ಭಾಳ ಆತ್ಮೀಯರು. ಆ ಸ್ನೇಹ ಲೋಕ ಅಂತ ಅಂದ್ಬಿಟ್ಟು ಕ್ರಿಕೆಟ್ ನಡೆಸ್ತಿದ್ರು. ಅಲ್ಲಿ ಹೋಗಿ ನಾನು ಕೂತ್ಕೊಂತಿದ್ದೆ. ಕೆ ಮಂಜು ಸರ್ ಒಂದು ನೆನ್ಕೊಂಬೇಕು, ಈ ಟೈಮಲ್ಲಿ ಕೆ ಮಂಜು ಸರ್ ನಂಗೆ ತುಂಬ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಎಲ್ಲರೂ ಸಹಾಯ ಮಾಡಿದ್ದಾರೆ, ಕೆ ಮಂಜು ಅವರು ವಿಶೇಷವಾಗಿ ಸಹಾಯ ಮಾಡಿದ್ದಾರೆ. ವಿಷ್ಣು ಸರ್ ಸಹಾಯ ಮಾಡಿಸಿದ್ರು ನನಗೆ ಮೇಡಮ್. ಓಕೆ ಓಕೆ, ಆಯಿತು. ನೀವು ಬರೀ ಈ ಒಂದು ಸಾಹಸಮಯ ಕೆಲಸ ಮಾತ್ರ ಅಲ್ಲ, ನೀವು ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಸಹಾಯ ಮಾಡಿದ್ದನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ.